ಹಾಯ್ ಎವ್ರಿವಾನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 9th ಚಾಪ್ಟರ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇದರ ಎಕ್ಸಸೈಸ್ ಕ್ವೆಶನ್ಸನ್ನು ಯಾವ ರೀತಿಯಾಗಿ ನೀವು ಆನ್ಸರ್ ಮಾಡ್ಬೋದು ಅಂತ ಹೇಳುವುದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಈ ಕ್ವೆಶನ್ಸನ್ನು ಅಂದರೆ ಎಕ್ಸಸೈಸ್ ಕ್ವೆಶನ್ಸ್ ಇರ್ಬೋದು ಅಥವಾ ಈ ಚಾಪ್ಟರಿಂದ ಯಾವುದೇ ಕ್ವೆಶನ್ಸ್ ಇರಲಿ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕಾದದ್ದು ಇಲ್ಲಿ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀರಿ ಅಂತ ಹೇಳಿ. ಅದಕ್ಕೆ ನಿಮಗೆ ಒಂದು ಬೇಸ್ ಬೇಕಾಗಿದೆ. ಯು ನೀಡ್ ಅ ಫೌಂಡೇಶನ್. ಅಂದರೆ ಈ ಚಾಪ್ಟರಲ್ಲಿ ಏನೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಕವರ್ ಆಗಿದೆ, ಏನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಈಗಾಗಲೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೋಡಲಿಕ್ಕೆ ಬೇಕಾದಂತಹ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಪ್ಲೀಸ್ ಡೂ ಚೆಕ್ಔಟ್ ದಿ ವಿಡಿಯೋ. ಸೊ ಇಲ್ಲಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟ್ರಲ್ಲಿ ನಾವು ಆಲ್ರೆಡಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ನಲ್ಲಿ ಏನೇನು ಪಾಯಿಂಟ್ಸನ್ನು ಕಲ್ತ್ಕೊಂಡಿದ್ದೇವೋ ಅದು ಇಂಪಾರ್ಟೆಂಟ್ ಆಗಿ ಇಲ್ಲಿ ನಾವು ಯೂಸ್ ಮಾಡುವಂಥದ್ದು. ಈಗ ಒಂದೊಂದಾಗಿ ನಾವು ಎಕ್ಸಸೈಸ್ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಎಕ್ಸಸೈಸ್ 9.1ನಲ್ಲಿ ಕ್ವೆಶನ್ ನಂಬರ್ 1. ಎ ಸರ್ಕಸ್ ಆರ್ಟಿಸ್ಟ್ ಈಸ್ ಕ್ಲೈಂಬಿಂಗ್ ಅ 20 meter ಲಾಂಗ್ ರೋಪ್. ಅ ಸರ್ಕಸ್ ಆರ್ಟಿಸ್ಟ್ ಈಸ್ ಕ್ಲೈಂಬಿಂಗ್ 20 meter ಲಾಂಗ್ ರೋಪ್. 20 ಮೀಟರ್ ಲೆಂತ್ ಇರುವಂತಹ ರೋಪನ್ನು ಒಬ್ಬರು ಸರ್ಕಸ್ ಆರ್ಟಿಸ್ಟ್ ಕ್ಲೈಂಬ್ ಮಾಡ್ತಾ ಇದ್ದಾರೆ. ವಿಚ್ ಇಸ್ ಟೈಟ್ಲಿ ಸ್ಟ್ರೆಚ್ಡ್ ಆ್ಯಂಡ್ ಟೈಡ್ ಫ್ರಮ್ ದಿ ಟಾಪ್ ಆಫ್ ವರ್ಟಿಕಲ್ ಪೋಲ್ ಟು ದಿ ಗ್ರೌಂಡ್. ಸೊ ಆ ರೋಪ್ ಅವರೇನು ಕ್ಲೈಂಬ್ ಮಾಡ್ತಿದ್ದಾರೋ ಅದನ್ನು ಗ್ರೌಂಡಿಂದ ವರ್ಟಿಕಲ್ ಆಗಿ ಇರುವಂತಹ ಒಂದು ಪೋಲಿಗೆ ಟೈಟ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಅಂದರೆ ನೆಲದಿಂದ ಮೇಲಕ್ಕೆ ಇರುವಂತಹ ನೇರವಾಗಿರುವಂತಹ ಒಂದು ಕಂಬಕ್ಕೆ ಈ 20 ಮೀಟರ್ ಲೆಂತಿನ ವಯರನ್ನು ಟೈಟ್ ಆಗಿ ಕಟ್ಟಿದ್ದಾರೆ. ಫೈಂಡ್ ದಿ ಹೈಟ್ ಆಫ್ ದಿ ಪೋಲ್ ಇಫ್ ದಿ ಆ್ಯಂಗಲ್ ಮೇಡ್ ಬೈ ದ ರೋಪ್ ವಿತ್ ದಿ ಗ್ರೌಂಡ್ ಲೆವೆಲ್ ಈಸ್ 30 degree. ಇಲ್ಲಿ ನಾವು ಈಗ ಪೋಲಿನ ಹೈಟನ್ನು ಫೈಂಡ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ದಿ ಹೈಟ್ ಆಫ್ ದಿ ಪೋಲ್ ಇಫ್ ದಿ ಆ್ಯಂಗಲ್ ಮೇಡ್ ಬೈ ದಿ ರೋಪ್ ವಿತ್ ದಿ ಗ್ರೌಂಡ್ ಲೆವೆಲ್ ಇಸ್ 30 degree. ಆ ರೋಪ್ ಏನನ್ನು ಗ್ರೌಂಡಿಗೆ ಟೈ ಮಾಡಿದಾರೋ ಅದು ಆ್ಯಂಗಲ್ ಏನು ಉಂಟು ಮಾಡಿದೆ ಪೋಲ್ ಜೊತೆಗೆ ಅಂತ ಹೇಳಿದರೆ ದಟ್ ಈಸ್ 90 degree ಆ್ಯಂಗಲ್ ಫ್ರಮ್ ದಿ ಗ್ರೌಂಡ್. ಸೊ ಈಗ ನಾನು ಏನು ಕ್ವೆಶನ್ಸನ್ನು ರೀಡ್ ಮಾಡಿದ್ನೋ ಇದೇ ಕ್ವೆಶನ್ಗೆ ಕರೆಸ್ಪಾಂಡಿಂಗ್ ಆಗಿ ಇಲ್ಲಿ ಫಿಗರನ್ನು ಕೊಟ್ಟಿದ್ದಾರೆ. ಸೊ ಇಫ್ ಯು ಚೆಕ್ಔಟ್ ದ್ಯಾಟ್ ಫಿಗರ್, ಅಲ್ಲಿ ಕ್ಲಿಯರ್ಲಿ ಯು ಕ್ಯಾನ್ ಸಿ ಎ ಬಿ ಈಸ್ ದಿ ವರ್ಟಿಕಲ್ ಪೋಲ್. ಲೆಟ್ ಅಸ್ ರೈಟ್ ದ್ಯಾಟ್ ಎ ಬಿ ಈಸ್ ದ ವರ್ಟಿಕಲ್ ಪೋಲ್. ಎ ಬಿ ಈಸ್ ದ ವರ್ಟಿಕಲ್ ಪೋಲ್. ಓಕೆ, ಎ ಬಿ ಅಲ್ಲಿ ಇರುವಂತಹ ಕಂಬ ಪೋಲ್ ಏನಿದೆಯೋ ದಟ್ ಈಸ್ ಎ ಬಿ. ಈಗ ಎ ಸಿ ಅಂತ ಹೇಳಿದ್ರೆ ಏನು? ದಟ್ ಈಸ್ ದ ರೋಪ್ ದಟ್ ಈಸ್ ಟೈಟ್ಲಿ ಟು ದಿ ಗ್ರೌಂಡ್. ಆ ವರ್ಟಿಕಲ್ ಪೋಲ್ ಏನಿದೆಯೋ ಈ ಕಂಬದಿಂದ ಟೈಟ್ ಆಗಿ ಎಳೆದು ಕಟ್ಟಿರುವಂತಹ ರೋಪ್. ಓಕೆ, ಎ ಸಿ ಇಸ್ ದ ರೋಪ್. ಹಾಗಾಗಿ ಎ ಸಿ ಅಂತ ಹೇಳಿದರೆ ದ್ಯಾಟ್ ಡಿಸ್ಟೆನ್ಸ್ ಈಸ್ 20 meter. ಓಕೆ, ಈಗ ನಾವಿಲ್ಲಿ ಫೈಂಡ್ ಮಾಡಬೇಕಾದೇನು? ದಟ್ ಈಸ್ ದ ಹೈಟ್ ಆಫ್ ದಿ ವರ್ಟಿಕಲ್ ಪೋಲ್. ಎ ಬಿ ಅನ್ನು ನಾವು ಫೈಂಡ್ ಮಾಡಬೇಕು. ಹಾಗೆ ಆ್ಯಂಗಲ್ ಮೇಡ್ ಬೈ ದ ರೋಪ್ ಅದನ್ನು ಕೊಟ್ಟಿದ್ದಾರೆ. ಆ್ಯಂಗಲ್ ಮೇಡ್ ಬೈ ದಿ ರೋಪ್ ಓಕೆ ವಿತ್ ದಿ ಗ್ರೌಂಡ್ ಲೆವೆಲ್ ಈಸ್ 30 degree. ಆ ರೋಪನ್ನು ಗ್ರೌಂಡಿಗೆ ಟೈ ಮಾಡುವಾಗ ಅಲ್ಲಿ ಉಂಟಾಗಿರುವಂತಹ ಆ್ಯಂಗಲ್ ಅದು 30 degree ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ಆಲ್ರೆಡಿ ನಾವು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ನಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ಕಲ್ತಿದ್ದೇವೆ. ರೈಟ್, ವಿ ಹ್ಯಾವ್ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಸೊ ಈಗಾಗಲೇ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಆ ವಿಡಿಯೋವನ್ನು ಚೆಕ್ ಮಾಡಿದರೆ ನಿಮಗೆ ಖಂಡಿತ ಗೊತ್ತಿರ್ತದೆ. ಅಲ್ಲಿ ನಾವು ಟ್ರಿಗ್ನೋಮೆಟ್ರಿ ಟೇಬಲ್ನಲ್ಲಿ ಸೈನ್ ಥೀಟಾ, ಟ್ಯಾನ್ ಥೀಟಾ ಹಾಗೆ ಕಾಸ್ ಥೀಟಾದ ವ್ಯಾಲ್ಯೂವನ್ನು ನೆನಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಹೇಳಿದ್ದೇನೆ. ಈಗ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ಬರ್ಕೊಳ್ಳುವ. ಟ್ರಿಕ್ ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ ಅಲ್ವಾ? ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲೆ. ಓಕೆ, ಪಿ ಬೈ ಹೆಚ್, ಬಿ ಬೈ ಹೆಚ್, ಪಿ ಬೈ ಬಿ ಅಂದರೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಪಿ ಅಂದರೆ ಪರ್ಪೆಂಡಿಕ್ಯುಲರ್, ಬಿ ಅಂದರೆ ಬೇಸ್, ಹೆಚ್ ಅಂದರೆ ಹೈಪೋಟೆನ್ಯೂಸ್. ಈಗ ಈ ಕ್ವೆಶನಲ್ಲಿ ನಾವು ಪೋಲಿನ ಹೈಟ್ ಎ ಬಿಯನ್ನು ಫೈಂಡ್ ಮಾಡಬೇಕಾಗಿರುವಂಥದ್ದು. ಎ ಸಿ ಅದನ್ನು ನಮಗೆ ಕೊಟ್ಟಿದ್ದಾರೆ 20 meter ಅಂತ ಹೇಳಿ. ಎ ಬಿಯನ್ನು ಫೈಂಡ್ ಮಾಡಬೇಕಿದ್ರೆ ನಮಗಿಲ್ಲಿ ಆ್ಯಂಗಲ್ ಕೊಟ್ಟಿರುವಂಥದ್ದು 30 degree. ಎ ಬಿ ಅಂತ ಹೇಳುವಂಥದ್ದು ದಟ್ ಈಸ್ ದಿ ಪರ್ಪೆಂಡಿಕ್ಯುಲರ್ ಅಲ್ವಾ? ಎ ಬಿ ಇಸ್ ದಿ ಪರ್ಪೆಂಡಿಕ್ಯುಲರ್,
ಬಿ ಸಿ ಅಂದರೆ ಬೇಸ್, ಹಾಗೆ ಎ ಸಿ ಅಂದರೆ ಹೈಪೋಟೆನ್ಯೂಸ್. ಸೊ ಇಲ್ಲಿ ನಮಗೆ ಫೈಂಡ್ ಮಾಡಬೇಕಾಗಿರುವಂಥದ್ದು ಎ ಬಿ. ಸೊ ನಾನು ಎ ಬಿ ಬೈ ಎ ಸಿ ಅಂತ ಹೇಳಿ ಬರ್ಕೊಳ್ತೇನೆ. ಓಕೆ, ಎ ಬಿ ಬೈ ಎ ಸಿ. ಈಗ ಎ ಬಿ ಅಂತ ಹೇಳುವಂಥದ್ದು ಪರ್ಪೆಂಡಿಕ್ಯುಲರ್, ಎ ಸಿ ಅಂತ ಹೇಳ್ತಿರುವಂಥದ್ದು ಹೈಪೋಟೆನ್ಯೂಸ್. ಸೊ ಇಲ್ಲಿ ಸೈನ್ ಥೀಟಾ ಅಂದರೆ ಪಿ ಬೈ ಹೆಚ್. ಸೊ ನಾನು ಇಲ್ಲಿ ಈಗ ನಮಗೆ ಕೇಳಿರುವಂಥದ್ದು ರೋಪ್ ಕೊಟ್ಟಿದ್ದಾರೆ, ಹಾಗೆ ವರ್ಟಿಕಲ್ ಪೋಲ್ನ ಹೈಟನ್ನು ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಐ ನೀಡ್ ಟು ರೈಟ್ ಆ್ಯಂಗಲ್ ಸೈನ್ ಥೀಟಾ. ಸೊ ಥೀಟಾ ಅಂತ ಹೇಳಿದರೆ ಕೊಟ್ಟಿರುವಂತಹ ಆ್ಯಂಗಲ್ ಅದು 30 ಡಿಗ್ರಿ. ಸೊ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ. ಎ ಬಿಯನ್ನು ನಾವು ಈಗ ಫೈಂಡ್ ಮಾಡಬೇಕಾಗಿರುವಂಥದ್ದು. ಎ ಬಿ ಅಂದರೆ ಹೈಟ್ ಆಫ್ ದಿ ಪೋಲ್, ಎ ಸಿ ಅಂದರೆ ಲೆಂತ್ ಆಫ್ ದಿ ರೋಪ್, ಅದು 20 ಮೀಟರ್. ಸೊ ಟ್ರಿಗ್ನೋಮೆಟ್ರಿಕ್ ಟೇಬಲಿಂದ ನಮಗೆ ಗೊತ್ತಿರುವಂಥದ್ದು ಸೈನ್ ಥೀಟಾದ ವ್ಯಾಲ್ಯೂ ಸೈನ್ 30 ಅಂತ ಹೇಳಿದರೆ 1/2, ದಟ್ ಈಸ್ ಈಕ್ವಲ್ ಟು ಎ ಬಿ ಬೈ 20. ಓಕೆ, ಈಗ ಎ ಬಿಯನ್ನು ನಾವು ಫೈಂಡ್ ಮಾಡಬೇಕು. ಸೊ ಎ ಬಿ ಬೇಕಾಗಿರುವಾಗ 20ಯನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ 20 ನ್ಯೂಮರೇಟರ್ಗೆ ಬಂತು, ಹಾಗೆ 2 ಡಿನಾಮಿನೇಟರ್ಗೆ ಬಂತು. ಸೊ 20 ಡಿವೈಡ್ ಬೈ 2, 2 1s are 2 10s are 20. ಸೊ ಎ ಬಿ ಅಂದರೆ 10. ಓಕೆ, ಹಾಗೆ ಅದರ ಯೂನಿಟ್ ಬರೆಯೋದಾದರೆ ಮೀಟರ್. ಸೊ ಆನ್ಸರ್ ಈಸ್ 10 ಮೀಟರ್. ಹಾಗಾಗಿ ಲಾಸ್ಟ್ ಸೆಂಟೆನ್ಸ್ ನಾವು ಬರೆದು ಬಿಡುವ. ದೇರ್ಫೋರ್ ಹೈಟ್ ಆಫ್ ದಿ ಪೋಲ್ ಈಸ್, ಹೈಟ್ ಆಫ್ ದಿ ಪೋಲ್, ದೇರ್ಫೋರ್ ಹೈಟ್ ಆಫ್ ದಿ ಪೋಲ್ ಈಸ್ 10 ಮೀಟರ್. ಸೊ ಈ ರೀತಿಯಾಗಿ ನಾವಿಲ್ಲಿ ಪೋಲಿನ ಹೈಟನ್ನು ಫೈಂಡ್ ಮಾಡಿದ್ವಿ. ಸೊ ಇಲ್ಲಿ ಟಾಸ್ಕ್ ಈಸ್ ವೆರಿ ಸಿಂಪಲ್. ಆನ್ಸರನ್ನು ಫೈಂಡ್ ಮಾಡಬೇಕಿದ್ರೆ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋವನ್ನು ನೀವು ಯೂಸ್ ಮಾಡ್ತೀರಿ ಅಂತ ಹೇಳೋದನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಕ್ವೆಶನ್. ಈ ಚಾಪ್ಟರ್ ಅಂತೂ ತುಂಬಾ ಈಸಿ, ಆದರೆ ಎಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನನ್ನು ಯೂಸ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ನೀವು ಒಂದು ಸಲ ಚೆನ್ನಾಗಿ ಕಲ್ತ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಎನಿ ಕ್ವೆಶನ್ ಫ್ರಮ್ ದಿಸ್ ಚಾಪ್ಟರ್. ಈಗ ಸೆಕೆಂಡ್ ಕ್ವೆಶನನ್ನು ನೋಡುವ. A tree breaks due to storm and the broken part bends so that the top of the tree touches the ground, making an angle 30 degree with it. The distance between the foot of a tree to the point where the top of the tree touches the ground is 8 meter. Find the height of the tree. Okay. So ಈ ಕ್ವೆಶನಲ್ಲಿ ನಮಗೆ ಒಂದು ಟ್ರೀಯ ಬಗ್ಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ದ್ಯಾಟ್ ಟ್ರೀ ಬ್ರೇಕ್ಸ್ ಡ್ಯೂ ಟು ಸ್ಟಾರ್ಮ್. ಓಕೆ, ಸೊ ಜೋರಾದ ಗಾಳಿ ಬರುವಾಗ ಅದು ಟ್ರೀ ಮುರಿತು, ದ ಟ್ರೀ ಈಸ್ ಬ್ರೋಕನ್. ಸೊ ಈಗ ಆ ಟ್ರೀ ಮುರಿದದ್ರಲ್ಲಿ ಬೆಂಡಾದ ಪಾರ್ಟ್ ಗ್ರೌಂಡನ್ನು ಟಚ್ ಮಾಡ್ತಾ ಇದೆ. ಉದ್ದಕ್ಕೆ ಇದ್ದಂಥ ಟ್ರೀ ಮುರಿದಿದೆ, ಅದು ಮುರಿದ ಜಾಗದಿಂದ ಬೆಂಡಾಗಿ ಗ್ರೌಂಡನ್ನು ಟಚ್ ಆಗ್ತಾ ಇದೆ. ಹಾಗೆ ಗ್ರೌಂಡನ್ನು ಟಚ್ ಆದ ಪಾರ್ಟ್ ಇಟ್ ಈಸ್ ಮೇಕಿಂಗ್ ಆ್ಯಂಗಲ್ 30 ಡಿಗ್ರಿ, 30 ಡಿಗ್ರಿ ಆ್ಯಂಗಲನ್ನು ಮಾಡ್ತಾ ಇದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫೂಟ್ ಆಫ್ ದಿ ಟ್ರೀ ಟು ದಿ ಪಾಯಿಂಟ್ ವೇರ್ ದಿ ಟಾಪ್ ಟಚಸ್ ದಿ ಗ್ರೌಂಡ್ ಇಸ್ 8 ಮೀಟರ್. ಈಗ ಆ ಮರದ ಬುಡದಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ಟ್ರೀ ಕಟ್ಟಾಗಿ ಗ್ರೌಂಡನ್ನು ಟಚ್ ಮಾಡ್ತಾ ಇದೆಯೋ ಅಲ್ಲಿಗೆ ಇರುವಂತಹ ಡಿಸ್ಟೆನ್ಸ್ ಇಸ್ 8 ಮೀಟರ್. ನಮಗೆ ಇಲ್ಲಿ ಟ್ರೀಯ ಹೈಟನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಲೆಟ್ ಅಸ್ ಡ್ರಾ ದಿ ಡಯಾಗ್ರಾಮ್ ರಿಲೇಟೆಡ್ ಟು ದಿಸ್ ಕ್ವೆಶನ್. ಓಕೆ, ಈಗ ಮೊದಲನೇದಾಗಿ ಟ್ರೀಯನ್ನು ಕನ್ಸಿಡರ್ ಮಾಡುವ. ಓಕೆ, ಸೊ ಲೆಟ್ ದಿಸ್ ಬಿ ಟ್ರೀ. ಓಕೆ, ಇದನ್ನು ಟ್ರೀ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಐ ವಿಲ್ ಮೆನ್ಷನ್ ಎ ಬಿ. ಓಕೆ, ಎ ಬಿ ಈಸ್ ದಿ ಟ್ರೀ. ಈಗ ಎ ಇಸ್ ದಿ ಟಾಪ್ ಆಫ್ ದಿ ಟ್ರೀ, ಬಿ ಇಸ್ ದಿ ಬೇಸ್. ಓಕೆ, ಅಥವಾ ಫೂಟ್ ಆಫ್ ದಿ ಟ್ರೀ. ಓಕೆ, ಈಗ ಈ ಟ್ರೀ ಸಿ ಅನ್ನುವ ಪಾಯಿಂಟಲ್ಲಿ ಕಟ್ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ಳುವ. ಲೆಟ್ ದಿಸ್ ಬಿ ದಿ ಪಾಯಿಂಟ್. ಓಕೆ, ಇದನ್ನು ಸಿ ಅಂತ ಹೇಳಿ ಬರಿತೇನೆ. ಸಿ ಇಸ್ ದಿ ಪಾಯಿಂಟ್ ವೇರ್ ದ ಟ್ರೀ ಇಸ್ cut or it is broken. Okay, tree is broken at the point C and it is touching the ground. C point ಅಲ್ಲಿ ಟ್ರೀ ಬ್ರೇಕ್ ಆಗಿದೆ, ಅಲ್ಲಿಂದ ಅದು ಗ್ರೌಂಡನ್ನು ಟಚ್ ಮಾಡ್ತಾ ಇದೆ. ಐ ಹೋಪ್ ದ ಸಿನಾರಿಯೋ ಇಸ್ ಕ್ಲಿಯರ್. ಸಿಚುವೇಶನ್ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇನೆ. ಅಗೇನ್ ಐ ವಿಲ್ ಟೆಲ್. ಈಗ ಇಲ್ಲಿ ಎ ಬಿ ಅಂತ ಹೇಳುವಂಥದ್ದು ಒಂದು ಟ್ರೀ, ಅದು ಸ್ಟಾರ್ಮಲ್ಲಿ ಇಲ್ಲಿ ಸಿ ಪಾಯಿಂಟಲ್ಲಿ ಕಟ್ಟಾಗಿ ಗ್ರೌಂಡಿಗೆ ಟಚ್ ಆಗ್ತಾ ಇದೆ. ಓಕೆ, ಎ ಬಿ ಈಸ್ ದಿ ಟ್ರೀ. ಡ್ಯೂ ಟು ಸ್ಟಾರ್ಮ್ ದ ಟ್ರೀ ಇಸ್ ಬ್ರೋಕನ್ ಅಟ್ ದಿ ಪಾಯಿಂಟ್ ಸಿ ಆ್ಯಂಡ್ ಇಟ್ ಈಸ್ ಟಚಿಂಗ್ ದಿ ಗ್ರೌಂಡ್ ಲೈಕ್ ದಿಸ್. ಓಕೆ, ಸೊ ಈಗ ಫುಲ್ ಇದ್ದಂಥ ಟ್ರೀ ಅರ್ಧ ಇದೆ ಸ್ಟ್ರೈಟ್ ಆಗಿ, ಅಲ್ಲಿಂದ ಕಟ್ಟಾಗಿ ಅದು ಗ್ರೌಂಡಿಗೆ
ಟಚ್ ಆಗ್ತಾ ಇದೆ. ಓಕೆ, ಸೊ ಈಗ ಇದರ ಅರ್ಥ ಇಲ್ಲಿ ಎ ಸಿ ಡಿಸ್ಟೆನ್ಸ್ ಎಷ್ಟಿದೆಯೋ ಹಾಗೆ ಕಟ್ಟಾಗಿ ಭೂಮಿಗೆ ಟಚ್ ಆದ ಡಿಸ್ಟೆನ್ಸ್, ಓಕೆ, ಇದನ್ನು ಡಿ ಅಂತ ಕನ್ಸಿಡರ್ ಮಾಡಿದರೆ ಡಿ ಇಸ್ ದಿ ಪಾಯಿಂಟ್ ವೇರ್ ದಿ ಬ್ರೋಕನ್ ಪಾರ್ಟ್ ಇಸ್ ಟಚಿಂಗ್ ದಿ ಗ್ರೌಂಡ್. ಓಕೆ, ಡಿ ಪಾಯಿಂಟಲ್ಲಿ ಬ್ರೋಕ್ ಆದಂತಹ ಟ್ರೀಯ ಪಾರ್ಟ್ ಭೂಮಿಗೆ ತಾಗ್ತಾ ಇದೆ, ಇಟ್ ಇಸ್ ಟಚಿಂಗ್ ದಿ ಗ್ರೌಂಡ್. ಈಗ ನಮ್ಮ ಡಿಸ್ಟೆನ್ಸ್ ಎ ಸಿ ಏನಿದೆಯೋ ಎ ಸಿ ಲೆಂತ್ ಮತ್ತು ಸಿ ಡಿ ಲೆಂತ್ ಈಕ್ವಲ್. ಯಾಕೆ ಅಂತ ಹೇಳಿದರೆ ನಾವು ಆ ಎ ಸಿ ಪಾರ್ಟ್ ಏನು ಕನ್ಸಿಡರ್ ಮಾಡಿದ್ವೋ ಅದು ಕಟ್ಟಾಗಿ ಭೂಮಿಗೆ ತಾಗಿರುವಂಥದ್ದು. ಲೆಟ್ ಮಿ ಜಾಯಿನ್ ದಿಸ್ ಬಿ ಆ್ಯಂಡ್ ಡಿ. ಓಕೆ, ಈಗ ಬಿ ಮತ್ತು ಡಿಯನ್ನು ಜಾಯಿನ್ ಮಾಡಿದೆ. ಓಕೆ, ಸೊ ದಟ್ ಈಸ್ ವೇರ್ ದ ಬ್ರೋಕನ್ ಪಾರ್ಟ್, ಓಕೆ, ವಿಚ್ ಇಸ್ ಟಚಿಂಗ್ ದಿ ಗ್ರೌಂಡ್ ಆ್ಯಂಡ್ ವಿಚ್ ಜಾಯಿನ್ಸ್ ದಿ ಫೂಟ್ ಆಫ್ ದಿ ಟ್ರೀ. ಸೊ ಇಲ್ಲಿ ಕ್ವೆಶನಲ್ಲಿ ನಮಗೆ ಕೊಟ್ಟಿದ್ದಾರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಫೂಟ್ ಆಫ್ ದಿ ಟ್ರೀ ಟು ದಿ ಪಾಯಿಂಟ್ ವೇರ್ ದಿ ಟಾಪ್ ಟಚಸ್ ದಿ ಗ್ರೌಂಡ್ ಇಸ್ 8 ಮೀಟರ್. ಹಾಗಾಗಿ ಬಿ ಡಿಯ ಲೆಂತ್ ದಟ್ ಈಸ್ 8 ಮೀಟರ್. ಬಿ ಡಿ ಅಂದರೆ 8 ಮೀಟರ್. ಎ ಸಿ ಮತ್ತು ಸಿ ಡಿ ಈಕ್ವಲ್. ಯಾಕೆ ಅಂತ ಹೇಳಿದರೆ ಆ ಎ ಸಿ ಪಾರ್ಟ್ ಕಟ್ಟಾಗಿರುವಂಥದ್ದು ದಟ್ ಈಸ್ ಟಚಿಂಗ್ ದಿ ಗ್ರೌಂಡ್, ಅದನ್ನು ನಾವು ಸಿ ಡಿ ಅಂತ ಹೇಳಿ ಮಾರ್ಕ್ ಮಾಡಿರುವಂಥದ್ದು. ವಿ ಹ್ಯಾವ್ ಟು ಫೈಂಡ್ ದಿ ಹೈಟ್ ಆಫ್ ದಿ ಟ್ರೀ. ಹೈಟ್ ಆಫ್ ದಿ ಟ್ರೀ ಅಂತ ಹೇಳಿದರೆ ನಮಗೆ ಎ ಬಿ ಲೆಂತ್ ಬೇಕು, ಅಂದರೆ ಎ ಸಿ ಬೇಕು, ಸಿ ಬಿ ಬೇಕು ಅಥವಾ ಬಿ ಸಿ ಬೇಕು. ಎ ಸಿ ಅಂದರೆ ಸಿ ಡಿ ಅಂದರೆ ಬೋತ್ ಆರ್ ಸೇಮ್. ಓಕೆ, ಈಗ ಇದನ್ನು ಬರ್ಕೊಳ್ವಾ, ಲೆಟ್ ಅಸ್ ರೈಟ್. ಓಕೆ, ಎ ಬಿ is the height of the tree. Let AB is the tree that is broken at point C, broken at point C and touches the ground at point D. And touches the ground at D. Okay, so ಈಗ we can write BD is the distance between the foot of the tree and point where the top touches the ground, ಅದು 8 ಮೀಟರ್. BD is equal to 8 ಮೀಟರ್. ಹಾಗೆ ಇಲ್ಲಿ AC ಅಂದರೆ CD, AC is equal to CD. ಯಾಕೆ ಅಂದರೆ ದಟ್ ಈಸ್ ದಿ ಬ್ರೋಕನ್ ಪಾರ್ಟ್. ಓಕೆ, ಎ ಸಿ ಪಾರ್ಟ್ ಬೆಂಡ್ ಆಗಿರುವಂಥದ್ದು, ಸಿ ಡಿಯಲ್ಲಿ ಗ್ರೌಂಡಿಗೆ ಟಚ್ ಆಗ್ತಿರುವಂಥದ್ದು. ಓಕೆ, ಸೊ ಈಗ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ದಟ್ ಈಸ್ ಬಿ ಸಿ ಡಿ. ಓಕೆ, ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಟ್ರಯಾಂಗಲ್ ಬಿ ಸಿ ಡಿ. ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಟ್ರೀಯ ಹೈಟ್ ಏನಿದೆ ಅದನ್ನು ಫೈಂಡ್ ಮಾಡಬೇಕು. ಸೊ ಟ್ರೀಯ ಹೈಟ್ ಅಂತ ಹೇಳಿದರೆ ನಮಗೆ ಬೇಕಾಗಿರುವಂಥದ್ದು ಎ ಸಿ ಪ್ಲಸ್ ಬಿ ಸಿ. ಓಕೆ, ಬಿ ಸಿ ಅಂತ ಹೇಳಿದರೆ ಅದನ್ನು ನಾವು ಟ್ರಯಾಂಗಲಿಂದ ಫೈಂಡ್ ಮಾಡ್ಬೋದು. ಎ ಸಿಯನ್ನು ಫೈಂಡ್ ಮಾಡಲಿಕ್ಕೆ ನಾವೇನು ಮಾಡ್ತೇವೆ, ವಿ ವಿಲ್ ಫೈಂಡ್ ಸಿ ಡಿ. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್ ಹಿಯರ್. ಈಗ ಬಿ ಸಿ ಬೇಕು ಹಾಗೆ ಸಿ ಡಿ ಬೇಕು. ನಮಗೆ ಕ್ವೆಶನಲ್ಲಿ ಆ್ಯಂಗಲ್ 30 ಡಿಗ್ರಿ ಕೊಟ್ಟಿದ್ದಾರೆ. ಓಕೆ, so the tree that is broken and it is touching the ground, that is making angle 30 degree. so ಈ ಆ್ಯಂಗಲ್ ಏನಿದೆ ಇದು 30 ಡಿಗ್ರಿ. ಓಕೆ, ಈಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋವನ್ನು ಬರಿಬೋದು. ಆಲ್ರೆಡಿ ಯು ನೋ ವಿ ಹ್ಯಾವ್ ಸೈನ್ ಥೀಟಾ, ಕಾಸ್ ಥೀಟಾ ಹಾಗೆ ಟ್ಯಾನ್ ಥೀಟಾ. ಪಂಡಿತ್ ಬದರಿ ಪ್ರಸಾದ್ ಹರ್ ಬೋಲೆ. ಓಕೆ, ಪಿ ಬೈ ಹೆಚ್, ಬಿ ಬೈ ಹೆಚ್, ಪಿ ಬೈ ಬಿ. ಈಗ ನಾವು ಮೊದಲನೇದಾಗಿ ಬಿ ಸಿಯನ್ನು ಫೈಂಡ್ ಮಾಡುವ. ಓಕೆ, ಬಿ ಸಿಯನ್ನು ಫೈಂಡ್ ಮಾಡಬೇಕಿದ್ರೆ ನಾವು ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋವನ್ನು ಇಲ್ಲಿ ಯೂಸ್ ಮಾಡಬೇಕು ಅಂಥೇಳಿ ನೋಡಿ. ಬಿ ಸಿ ಅಂದರೆ ನಮಗೆ ಬಿ ಸಿ ಬೈ ಬಿ ಡಿ ಮಾಡಬೇಕು. ಬಿ ಸಿ ಬೇಕು, ಬಿ ಸಿ ಬೈ ಬಿ ಡಿ. ಓಕೆ, ಬಿ ಸಿಯನ್ನು ನಾವು ಫೈಂಡ್ ಮಾಡಬೇಕು. ಬಿ ಸಿ ಬೈ ಬಿ ಡಿ ಅಂಥೇಳಿ ಬರ್ಕೊಂಡೆ. ಯಾಕೆಂದರೆ ಬಿ ಡಿ ಇಸ್ 8 ಮೀಟರ್ ಅಂಥೇಳಿ ನಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆ್ಯಂಗಲ್ 30 ಡಿಗ್ರಿ ಇದೆ. ಓಕೆ, ಸೊ ನಾವು ಇಲ್ಲಿ ಬಿ ಸಿ ಅಂತ ಹೇಳಿದರೆ ದಟ್ ಈಸ್ ಪರ್ಪೆಂಡಿಕ್ಯುಲರ್, ಬಿ ಡಿ ಅಂತ ಹೇಳಿದರೆ ಬೇಸ್. ಸೊ ನಮಗೆ ಪಿ ಬೈ ಬಿ ಬರುವಂಥದ್ದು ದಟ್ ಈಸ್ ದಿ ಟ್ಯಾನ್ ಫಂಕ್ಷನ್. ಓಕೆ, ಪಿ ಬೈ ಬಿ ಬೇಕು. ಪಿ ಬೈ ಬಿ ಅಂತ ಹೇಳಿದರೆ ಟ್ಯಾನ್ ಥೀಟಾ. ಹಾಗೆ ಇಲ್ಲಿ ಬಿ ಸಿ ಬೈ ಬಿ ಡಿ ಅಂತ ಹೇಳಿದರೆ ನಾನು
ಟ್ಯಾನ್ 30 ಡಿಗ್ರಿಯನ್ನು ಕನ್ಸಿಡರ್ ಮಾಡಬೇಕು. ಸೊ ಲೆಟ್ ಮಿ ರೈಟ್ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಬಿ ಡಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಪಿ ಬೈ ಬಿ ಅಂತ ಹೇಳಿ ಗೊತ್ತಿದೆ. ಇಲ್ಲಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಪಿ ಬೈ ಪಿ. ಓಕೆ, ಪಿ ಅಂತ ಹೇಳಿದರೆ ಬಿ ಸಿ, ಹಾಗೆ ಬೇಸ್ ಅಂತಂದರೆ ದಟ್ ಇಸ್ ಬಿ ಡಿ. ಓಕೆ, ನಾವು ಕನ್ಸಿಡರ್ ಮಾಡಿದ ಟ್ರಯಾಂಗಲಲ್ಲಿ. ಈಗ ಟ್ರಿಗ್ನೋಮೆಟ್ರಿಕ್ ಟೇಬಲಿಂದ ಟ್ಯಾನ್ 30ಯ ವ್ಯಾಲ್ಯೂವನ್ನು ಬರ್ಕೊಂಡ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಬಿ ಸಿ. ಟ್ಯಾನ್ 30 ಡಿಗ್ರಿ ಅಂತ ಹೇಳಿದರೆ 1/√3. ಈ ವ್ಯಾಲ್ಯೂಸ್ ಎಲ್ಲವೂ ನಿಮಗೆ ನೆನಪಿರಬೇಕು. ಸೊ 1/3 ಇಸ್ ಈಕ್ವಲ್ ಟು ಬಿ ಸಿ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್. ಅದನ್ನು ಬಿ ಸಿ ಅಂತಲೇ ಬರ್ಕೊಂಡೆ. ಡಿವೈಡ್ ಬೈ ಬಿ ಡಿ. ಬಿ ಡಿ ಅಂದರೆ 8. ಓಕೆ, ಈಗ ಬಿ ಸಿ ಬೇಕು. ಸೊ ಇಲ್ಲಿ 8ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡುವಾಗ ದಟ್ ಕಮ್ಸ್ ಟು ನ್ಯೂಮರೇಟರ್. ಸೊ ದೇರ್ ಫೋರ್ ಬಿ ಸಿ ಇಸ್ ಈಕ್ವಲ್ ಟು 8/√3. ಯೂನಿಟ್ ಇಸ್ ಮೀಟರ್. ಬಿ ಸಿ ಅಂದರೆ 8/√3 ಮೀಟರ್ ಆಯಿತು. ಈಗ ಇದ್ರ ಜೊತೆಗೆ ನಾವು ಸಿ ಡಿಯನ್ನು ಫೈಂಡ್ ಮಾಡಬೇಕು. ಸಿ ಡಿ ಇಸ್ ನಥಿಂಗ್ ಬಟ್ ದ್ಯಾಟ್ ಇಸ್ ಈಕ್ವಲ್ ಟು ಎ ಸಿ. ಓಕೆ, ಈಗ ಸಿ ಡಿಯನ್ನು ಫೈಂಡ್ ಮಾಡಬೇಕು. ಚೆಕ್ ಮಾಡಿ. ಸಿ ಡಿ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್. ಓಕೆ, ಬಿ ಡಿ ನಮಗೆ ಕ್ವೆಶನಲ್ಲೇ ಕೊಟ್ಟಿದ್ದಾರೆ, ರೈಟ್? ಸಿ ಡಿಯನ್ನು ಫೈಂಡ್ ಮಾಡಬೇಕು. ಬಿ ಡಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ವಾಟ್ ಯು ಹ್ಯಾವ್ ಟು ಡೂ? ಸಿ ಡಿ ಅಂತ ಹೇಳಿದರೆ ದಟ್ ಈಸ್ ಹೈಪೋಟೆನ್ಯೂಸ್, ಬಿ ಡಿ ಅಂದರೆ ಬೇಸ್, ಆ್ಯಂಡ್ ಯು ನೋ ವಿ ಹ್ಯಾವ್ ಅ ರಿಲೇಷನ್ ಬಿಟ್ವೀನ್ ಬೇಸ್ ಆ್ಯಂಡ್ ಹೈಟ್. ಬಿ ಬೈ ಹೆಚ್ ಅಂದರೆ ದಟ್ ಈಸ್ ಕಾಸ್ ಥೀಟಾ. ಸೊ ನಾವೀಗ ಸಿ ಡಿಯನ್ನು ಫೈಂಡ್ ಮಾಡಬೇಕಿದ್ರೆ ಕಾಸ್ ಥೀಟಾ ಫಂಕ್ಷನನ್ನು ಯೂಸ್ ಮಾಡಬೇಕು. ಸೊ ಲೆಟ್ ಅಸ್ ರೈಟ್ ಸಿ ಡಿ ಇಸ್ ಈಕ್ವಲ್ ಟು, ಅಥವಾ ಹಿಯರ್ ಐ ವಿಲ್ ರೈಟ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಬಿ ಬೈ ಹೆಚ್. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಬಿ ಬೈ ಹೆಚ್ ಅಂತ ಆದ ಕಾರಣ ನಾವೇನು ಬರಿಬೋದು? ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು ಬೇಸ್ ಬೈ ಹೈಪೋಟೆನ್ಯೂಸ್. ಸೊ ಬೇಸ್ ಅಂದರೆ ಬಿ ಡಿ, ಓಕೆ, ಬೈ ಹೈಪೋಟೆನ್ಯೂಸ್ ಅಂದರೆ ಸಿ ಡಿ. ಬಿ ಸಿ ಇಸ್ 8 ಮೀಟರ್, ಸಾರಿ ಬಿ ಬೇಸ್ ಇಸ್ ಬಿ ಡಿ, ರೈಟ್? ಸೊ ಇಲ್ಲಿ ಬಿ ಡಿ ಬೈ ಸಿ ಡಿ. ಓಕೆ, ಬಿ ಡಿ ಅಂದರೆ 8 ಮೀಟರ್ ಡಿವೈಡೆಡ್ ಬೈ ಸಿ ಡಿ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಕಾಸ್ 30 ಡಿಗ್ರಿ. ಕಾಸ್ 30 ಡಿಗ್ರಿಯ ವ್ಯಾಲ್ಯೂ ಎಸ್ √3/2. ಸೊ √3/2 ಬರ್ಕೊಂಡ್ರೆ ಸಿ ಡಿ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸೊ ಏನು ಮಾಡಿ, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈಗ ಸಿ ಡಿ ಮೇಲೆ ಬಂತು, √3 ಕೆಳಗೆ ಬಂತು, ಹಾಗೆ 2 ಮತ್ತು 8ಅನ್ನು ಮಲ್ಟಿಪ್ಲೈ ಮಾಡಿ. ಸೊ ರೈಟ್, ದೇರ್ ಫೋರ್ ಸಿ ಡಿ ಇಸ್ ಈಕ್ವಲ್ ಟು 8 × 2 ಡಿವೈಡೆಡ್ ಬೈ √3 ಆಯಿತು. ಓಕೆ, 8 × 2 ಇಸ್ 16. ಸೊ ಸಿ ಡಿ ಈಸ್ 16/√. ಯೂನಿಟ್ಸ್ನ ವಿಷಯಕ್ಕೆ ಬಂದರೆ ದಟ್ ಈಸ್ ಮೀಟರ್. ಈಗ ಸಿ ಡಿ ಫೈಂಡ್ ಮಾಡಿದ್ವಿ, ಸಿ ಡಿ ಈಸ್ 16/√3. ಬಿ ಸಿ ಫೈಂಡ್ ಮಾಡಿದ್ವಿ, ದಟ್ ಈಸ್ 8/√3. ಬಿ ಸಿ ಆಯಿತು, ಸಿ ಡಿ ಆಯಿತು. ನಾವು ವಾಟ್ ವಿ ಹ್ಯಾವ್ ಟು ಫೈಂಡ್ ಇಸ್ ಹೈಟ್ ಆಫ್ ದಿ ಟ್ರೀ ಅಲ್ವಾ? ಈಗಾಗಲೇ ಹೇಳಿದಾಗೆ ಹೈಟ್ ಆಫ್ ದಿ ಟ್ರೀ ಅಂದರೆ ದಟ್ ಈಸ್ ಎ ಬಿ. ಎ ಬಿ ಅಂದರೆ ಇಟ್ ಈಸ್ ಎ ಸಿ ಪ್ಲಸ್ ಬಿ ಸಿ. ಎ ಸಿ ಇಸ್ ಈಕ್ವಲ್ ಟು ಡಿ ಸಿ ಅಥವಾ ಸಿ ಡಿ ಅಂತ ಹೇಳಿ ನಾವು ಆಲ್ರೆಡಿ ಇಲ್ಲಿ ಬರೆದಿದ್ದೇವೆ. ಎ ಸಿ ಇಸ್ ಈಕ್ವಲ್ ಟು ಸಿ ಡಿ. ಹಾಗಾಗಿ ಎ ಸಿ ಅಂತ ಹೇಳಿದರೆ ದಟ್ ಈಸ್ 16/√3. ಓಕೆ, ಲೆಟ್ ಅಸ್ ಫೈಂಡ್ ಹೈಟ್ ಆಫ್ ದಿ ಟ್ರೀ. ಸೊ therefore height of the tree is equal to AB. Okay, AB ಅಂದರೆ it is AC plus BC. AC ಅಂದರೆ that is nothing but it is CD. So CD plus BC. Since AC is equal to CD. Okay, so CD ಅಂದರೆ 16/√3, ಹಾಗೆ BC ಅಂದರೆ 8/√3. Okay, so now you have to add 16 plus 8, okay, divide by √3. So √3 denominator is common, so we will be writing it as √3 itself. ಈಗ ಮೇಲೆ ನ್ಯೂಮರೇಟರ್ ಅನ್ನು ನೀವು ಆ್ಯಡ್ ಮಾಡಬೇಕು. 16 plus 8 that is 24 divide by √3. ಈಗ
ಡಿನಾಮಿನೇಟರನ್ನು ನಾವು ರ್ಯಾಷನಲೈಸ್ ಮಾಡಬೇಕು, ಬಿಕಾಸ್ ವಿ ಆರ್ ನಾಟ್ ಕೀಪಿಂಗ್ ಅ ಡಿನಾಮಿನೇಟರ್ ವಿತ್ ದ ಇರ್ಯಾಷನಲ್ ನಂಬರ್. ರ್ಯಾಷನಲೈಸ್ ಮಾಡುವಾಗ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೋತ್ ಸೈಡ್ಸ್, ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ √3. ಸೊ ಇಲ್ಲಿ ನ್ಯೂಮರೇಟರಲ್ಲಿ ಯು ಹ್ಯಾವ್ 24√3 ಡಿವೈಡೆಡ್ ಬೈ √3 ಇಂಟು √3 ಅಂದರೆ √3 ಹೋಲ್ ಸ್ಕ್ವೇರ್. ಸೊ √3 ಇಂಟು √3 ಅಂದರೆ √3 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳಿದಿರುವಂಥದ್ದು 3. ಸೊ 24√3 ಡಿವೈಡ್ ಬೈ 3. ಸೊ 3 1s are 8s are 24. So your answer is 8√3. That is the height of the tree. ಹಾಗೆ unit is 8√3 meter. Okay. So therefore height of the tree, that is AB, is equal to 8√3 meter. ಸೊ ಈ ರೀತಿಯಾಗಿ ನಾವು ಟ್ರೀಯ ಹೈಟನ್ನು ಫೈಂಡ್ ಮಾಡ್ಬೋದು. ಸೊ ಇಲ್ಲಿ ಯೂಸ್ ಮಾಡಿರುವಂಥದ್ದು ಸಿಂಪಲ್ ಲಾಜಿಕ್. ಓಕೆ, ಎ ಸಿಯನ್ನು ಫೈಂಡ್ ಮಾಡಲಿಕ್ಕೆ ನಾವು ಆ ಟ್ರಯಾಂಗಲನ್ನು ಯೂಸ್ ಮಾಡಿಕೊಂಡು ಸಿ ಡಿಯನ್ನು ಫೈಂಡ್ ಮಾಡಿದ್ವಿ. ಎ ಸಿ ಮತ್ತು ಸಿ ಡಿ ಈಕ್ವಲ್. ಬಿ ಸಿಯನ್ನು ಕೂಡ ನಾವು ಟ್ರಯಾಂಗಲಲ್ಲಿ ಟ್ಯಾನ್ ಫಂಕ್ಷನನ್ನು ಯೂಸ್ ಮಾಡಿಕೊಂಡು ಫೈಂಡ್ ಮಾಡಿದ್ವಿ. ಹಾಗೆ ಹೈಪಾಟಿನ್ಯೂಸನ್ನು ಫೈಂಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡಿರುವಂಥದ್ದು ಕಾಸ್ ಥೀಟಾ. ಓಕೆ, ಸೊ ಕೊಟ್ಟಿರುವಂತಹ ವ್ಯಾಲ್ಯೂವನ್ನು ನೋಡಿಕೊಂಡು ನಾವು ಯಾವ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು, ಅದರ ಬೇಸಿಸಲ್ಲಿ ನಾವು ಯಾವ ಟ್ರಿಗ್ನೋಮೆಟ್ರಿ ರೇಷಿಯೋವನ್ನು ಯೂಸ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಡಿಸೈಡ್ ಮಾಡಿಕೊಂಡ್ರೆ ಈಸಿಲಿ ಯು ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್. ಥರ್ಡ್ ಕ್ವೆಶನ್. A contractor plans to install 2 slides for children to play in a park. For children below age of 5 years, she prefers to have a slide whose top is at a height of 1.5 meter and inclined at an angle 30 degree to the ground. Whereas for elder children, she wants to have a steep slide at a height of 3 meter, inclined at an angle of 60 degree to the ground. What should be the length of the slide in each case? ಸೊ ಇಲ್ಲಿ ಒಂದು ಕಾಂಟ್ರಾಕ್ಟರ್ ಅವರು ಚಿಲ್ಡ್ರನ್ಸ್ಗೆ ಪಾರ್ಕಲ್ಲಿ, ಅಂದರೆ ಮಕ್ಕಳಿಗೆ ಪಾರ್ಕಲ್ಲಿ ಆಟ ಆಡಲಿಕ್ಕೆ 2 ಸ್ಲೈಡ್ಸನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ದೇ ವಾಂಟ್ ಟು ಇನ್ಸ್ಟಾಲ್ 2 ಸ್ಲೈಡ್ಸ್. ಓಕೆ, ಜಾರು ಬಂಡಿಯನ್ನು ಮಾಡಬೇಕು. ಅದರಲ್ಲಿ ಫಾರ್ ಚಿಲ್ಡ್ರನ್ ಬಿಲೋ 5 years. ಓಕೆ, 5 ವರ್ಷಕ್ಕಿಂತ ಸಣ್ಣ ಮಕ್ಕಳಿಗೆ ಆ ಕಾಂಟ್ರಾಕ್ಟರ್ ಒಂದು ಸ್ಲೈಡನ್ನು ಗ್ರೌಂಡಿಂದ 1.5 ಮೀಟರ್ ಹೈಟಲ್ಲಿ ಫಿಕ್ಸ್ ಮಾಡಬೇಕು ಅಂತ, ಅಷ್ಟು ಎತ್ತರದ ಜಾರುಬಂಡಿ 30 ಡಿಗ್ರಿ ಆ್ಯಂಗಲ್ ಆಗುವ ರೀತಿಯಲ್ಲಿ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ. ಹಾಗೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಏಜ್ ಅಬೌವ್ 5 years, ಫಾರ್ ದೋಸ್ ಚಿಲ್ಡ್ರನ್ ಅವರು ಏನು ಯೋಚನೆ ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಜಾರುಬಂಡಿ ಇನ್ನೂ ಜಾಸ್ತಿ ಇಳಿಜಾರು ಇರುವ ಥರ, ಇಟ್ ಶುಡ್ ಬಿ ಮೋರ್ ಸ್ಟೀಪರ್ ದ್ಯಾನ್ ಫಾರ್ ದ್ಯಾಟ್ ಆಫ್ ಯಂಗರ್ ಚಿಲ್ಡ್ರನ್. ಓಕೆ, ಸೊ ಇದರ ಹೈಟು 3 ಸೆಂಟಿಮೀಟರ್, ಹಾಗೆ ಆ್ಯಂಗಲ್ ವಿತ್ ದಿ ಗ್ರೌಂಡ್ 60 ಡಿಗ್ರಿ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಸೊ ಈಗ 2 ಕೇಸಲ್ಲೂ ಎಷ್ಟು ಲೆಂತ್ ಇರಬೇಕು ಸ್ಲೈಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ಲಿ ಲೆಟ್ ಅಸ್ ಡ್ರಾ ಅ ಟ್ರಯಾಂಗಲ್ ಆ್ಯಂಡ್ ರಿಲೇಟೆಡ್ ಟು ದಿಸ್ ಸಿಚುವೇಶನ್. ಸೊ ಇಲ್ಲಿ ಎ ಬಿ ಸಿ ಅಂತ ಹೇಳಿ ಬರ್ಕೊಳ್ತೇನೆ. ದಿಸ್ ಇಸ್ ಎ ಬಿ ಸಿ. ಓಕೆ, ಸೊ ಈಗ ಮೊದಲನೇ ಕೇಸಲ್ಲಿ ಫಾರ್ ಚಿಲ್ಡ್ರನ್ ಬಿಲೋ 5 ಏಜ್. ಓಕೆ, ಬರ್ಕೊಳ್ಳುವ. ಫಾರ್ ಚಿಲ್ಡ್ರನ್ ಬಿಲೋ 5 years. ಫಾರ್ ಚಿಲ್ಡ್ರನ್ ಬಿಲೋ ದಿ ಏಜ್ ಆಫ್ 5 years. ಸೊ ದಿಸ್ ಈಸ್ ಅವರ್ ಇಲ್ಲಿ ಕೊಟ್ಟಿರುವಂತಹ 2 ಕೇಸಲ್ಲಿ ಫಸ್ಟ್ ಕೇಸ್ 5 ವರ್ಷಕ್ಕಿಂತ ಕಮ್ಮಿ ಏಜಿನ ಮಕ್ಕಳಿಗೆ. ಓಕೆ, ಸೊ ಈಗ ಎ ಬಿ ಇಸ್ ದಿ ಹೈಟ್ ಆಫ್ ದಿ ಸ್ಲೈಡ್ ಅಲ್ವಾ, ಅದು ಸಣ್ಣ ಮಕ್ಕಳಿಗೆ ದೇ ಹ್ಯಾವ್ ಗಿವನ್ ಇಟ್ ಇಸ್ 1.5 ಮೀಟರ್. ಓಕೆ, ಸೊ 1.5 ಮೀಟರ್ ಇಸ್ ದಿ ಹೈಟ್ ಆಫ್ ದಿ ಸ್ಲೈಡ್ ಫ್ರಮ್ ದಿ ಗ್ರೌಂಡ್. ಓಕೆ, ನೆಲದ ಲೆವೆಲ್ಗಿಂತ ಅದು 1.5 ಮೀಟರ್ ಎತ್ತರಕ್ಕೆ ಇದೆ. ಹಾಗೆ ಇಟ್ ಈಸ್ ಇನ್ಕ್ಲೈನ್ಡ್ ಎಟ್ ಅನ್ ಆ್ಯಂಗಲ್ 30 ಡಿಗ್ರಿ. ಸೊ ಇಲ್ಲಿ ಈ ಆ್ಯಂಗಲ್ ಏನಿದೆ ದಟ್ ಈಸ್ 30 ಡಿಗ್ರಿ. ಓಕೆ, ಸೊ ಈಗ ನಾವು ಎ ಬಿ ಅಂದರೆ ದಟ್ ಈಸ್ ಹೈಟ್ ಆಫ್ ದಿ ಸ್ಟೀಪ್. ಓಕೆ, ಹೈಟ್ ಆಫ್ ದಿ ಸ್ಲೈಡ್ ಅಂದರೆ ಈ ರೀತಿ ಇರ್ತದೆ, ಅದಕ್ಕೆ ಇಳಿಜಾರು ಅಂದರೆ ಜಾರು ಬಂಡಿಯನ್ನು ಈ ರೀತಿ ಫಿಕ್ಸ್ ಮಾಡುವಂಥದ್ದು ಗ್ರೌಂಡಿಗೆ. ಓಕೆ, ಸೊ ಇಲ್ಲಿ ದಿಸ್ ಇಸ್ ಹೈಟ್ ಅಂದರೆ ಇಲ್ಲಿ 90 ಡಿಗ್ರಿ ಆ್ಯಂಗಲ್, ಇಳಿಜಾರನ್ನು ಈ ರೀತಿ ಅಂದರೆ ಸ್ಲೈಡನ್ನು ಈ ರೀತಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಅದು ಗ್ರೌಂಡ್ ಜೊತೆಗೆ ಉಂಟಾಗಿರುವಂಥ ಆ್ಯಂಗಲ್, ದಿಸ್ ಆ್ಯಂಗಲ್ ದಟ್ ಇಸ್ 30 ಡಿಗ್ರಿ. ಈಗ ಫೈಂಡ್ ಮಾಡಬೇಕಾದ್ದು ಈ ಸ್ಲೈಡ್ ಏನಿದೆ
ಇದು ಎಷ್ಟು ಉದ್ದದ್ದು ಬೇಕು. 1.5 ಮೀಟರ್ ಎತ್ತರದಲ್ಲಿ ಇಲ್ಲಿ ಗ್ರೌಂಡ್ ಜೊತೆಗೆ 30 ಡಿಗ್ರಿ ಆ್ಯಂಗಲ್ ಮಾಡುವ ರೀತಿಯಲ್ಲಿ ಆ ಸ್ಲೈಡನ್ನು ಫಿಕ್ಸ್ ಮಾಡಬೇಕಿದ್ರೆ ಎಷ್ಟು ಲೆಂತ್ ಇರಬೇಕು ಅದನ್ನು ನಾವು ಫೈಂಡ್ ಮಾಡಬೇಕು. ಸೊ ದ್ಯಾಟ್ ಈಸ್ AC is what we have to find. Okay. So ಈಗ AB is the height. AB is the height that is equal to 1.5 meter. Length of the slide, length of the slide is AC. ಸೊ ಇದನ್ನು ನಾವು ಫೈಂಡ್ ಮಾಡಬೇಕು. ಸೊ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋವನ್ನು ಬರ್ಕೊಳ್ಳುವ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ. P/H, B/H, P/B. ಓಕೆ. ಸೊ ಈಗ ನಮಗೆ ಬೇಕಾಗಿರುವಂಥದ್ದು AC, ನಮಗೆ ಕೊಟ್ಟಿರುವಂಥದ್ದು AB. AC is what we have to find. AB is given. ಓಕೆ. AC ಅಂದರೆ ಹೈಪೋಟೆನ್ಯೂಸ್, AB ಅಂದರೆ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಮತ್ತು ಹೈಪೋಟೆನ್ಯೂಸನ್ನು ರಿಲೇಟ್ ಮಾಡುವಂಥದ್ದು ಸೈನ್ ಥೀಟಾ. ಹಾಗಾಗಿ ನಾವಿಲ್ಲಿ ಕೊಟ್ಟಿರುವಂತಹ 30 ಡಿಗ್ರಿ ಅದು ಸೈನ್ ಆಫ್ ದಿ ಆ್ಯಂಗಲನ್ನು ಫೈಂಡ್ ಮಾಡಿದರೆ ನಾವು ಲೆಂತನ್ನು ಫೈಂಡ್ ಮಾಡ್ಬೋದು. ಸೊ ಲೆಟ್ ಅಸ್ ರೈಟ್, ಇಲ್ಲಿ ಬರ್ಕೊಳ್ಳುವ. ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು P/H. P ಅಂದರೆ ಪರ್ಪೆಂಡಿಕ್ಯುಲರ್, ದಟ್ ಈಸ್ AB, ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ AC. ಸೈನ್ 30 ಡಿಗ್ರಿ ಅಂದರೆ 1/2 ಇಸ್ ಈಕ್ವಲ್ ಟು AB 1.5 ಡಿವೈಡೆಡ್ ಬೈ AC. ಸೊ ಈಗ AC ಬೇಕಾಗಿರುವ ಕಾರಣ AC-ಯನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿದರೆ ದಟ್ ಕಮ್ಸ್ ಟು ದಿ ನ್ಯೂಮರೇಟರ್. ಹಾಗೆ 2ಅನ್ನು ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ದೇರ್ ಫೋರ್ AC ಇಸ್ ಈಕ್ವಲ್ ಟು 1.5 ಇಂಟು 2 is 3. ಸೊ ದೇರ್ ಫೋರ್ AC ಇಸ್ ಈಕ್ವಲ್ ಟು 3 ಅಂದರೆ ಇಲ್ಲಿ ಯೂನಿಟ್ ಇಸ್ ಮೀಟರ್. AC ಇಸ್ ಈಕ್ವಲ್ ಟು 3 ಮೀಟರ್. ಸೊ ದೇರ್ ಫೋರ್ ಲೆಂತ್ ಆಫ್ ದಿಸ್ ಸ್ಲೈಡ್, ಆನ್ಸರನ್ನು ವಾಕ್ಯದ ರೂಪದಲ್ಲಿ ಬರೀರಿ. ರೈಟ್ ಇಟ್ ಇನ್ ದಿ ಸೆಂಟೆನ್ಸ್ ಫಾರ್ಮ್. ಲೆಂತ್ ಆಫ್ ದಿ ಸ್ಲೈಡ್ ರಿಕ್ವೈರ್ಡ್, ಲೆಂತ್ ಆಫ್ ದಿ ಸ್ಲೈಡ್ required for children below the age of 5. For children below the age of 5 is 3 meter. ಓಕೆ. 5 ವರ್ಷ ಏಜ್ಗಿಂತ ಸಣ್ಣ ಮಕ್ಕಳಿಗೆ ಲೆಂತ್ ಬೇಕಾಗಿರುವಂಥದ್ದು 3 ಮೀಟರ್. ನಾವು ಲೆಟ್ ಅಸ್ ಚೆಕ್ ಇಟ್ ಫಾರ್ ಚಿಲ್ಡ್ರನ್ above age 5. For elder children, let us check. Okay. So ಇಲ್ಲಿ elder childrensಗೆ she wants to have a steep slide. Okay. ಸ್ಲೈಡ್ ಇನ್ನೂ ಸ್ವಲ್ಪ ಸ್ಟೀಪ್ ಆಗಿರಬೇಕು. ಹೈಟ್ 3 ಮೀಟರ್ ಇರ್ತದೆ ಗ್ರೌಂಡಿಂದ. ಹಾಗೆ ಇಟ್ ಈಸ್ ಮೇಕಿಂಗ್ ಆ್ಯಂಗಲ್ 60 ಡಿಗ್ರಿ. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ A, B, C. ಓಕೆ. ಸೊ ಇಲ್ಲಿ AB is the height from the ground. Okay. So AB is the height. AB is the height from the ground, and that is equal to 3 meter. Okay. ಸೊ ಇಲ್ಲಿ ನಾವು ಸಾಲ್ವ್ ಮಾಡ್ತಿರುವಂಥದ್ದು ಸೆಕೆಂಡ್ ಕೇಸ್. ಈಗಾಗಲೇ ಫಸ್ಟ್ ಫಾರ್ ಯಂಗರ್ ಚಿಲ್ಡ್ರನ್ ನಾವು ಫೈಂಡ್ ಮಾಡಿದ್ವಿ. ಈಗ ಫಾರ್ ಎಲ್ಡರ್ ಚಿಲ್ಡ್ರನ್ಸ್. ಓಕೆ. ಫಾರ್ ಎಲ್ಡರ್ ಚಿಲ್ಡ್ರನ್ನ ಕೇಸಲ್ಲಿ ಎಷ್ಟು ಲೆಂತ್ ಬೇಕು ಸ್ಲೈಡ್ ಇದ್ದು ಅಂತ ಹೇಳಿ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು. ಈಗ AB ಇಸ್ ದಿ ಹೈಟ್ ಫ್ರಮ್ ದಿ ಗ್ರೌಂಡ್ ಆಯಿತು. AC ಈಸ್ ದ ಲೆಂತ್ ಆಫ್ ದಿ ಸ್ಲೈಡ್. AC ಈಸ್ ದಿ ಲೆಂತ್ ಆಫ್ ದಿ ಸ್ಲೈಡ್. ಅದು ಎಷ್ಟು ಅಂತ ಹೇಳಿ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು. ಹಾಗೆ ಸ್ಲೈಡ್ ಈಸ್ ಮೇಕಿಂಗ್ ಆ್ಯನ್ ಆ್ಯಂಗಲ್ ಆಫ್ 60 ಡಿಗ್ರಿ ಅಲ್ವಾ. ಇಲ್ಲಿ ಅಟ್ 60 ಡಿಗ್ರಿ ಸ್ಟೀಪ್
ವಿ ಶುಡ್ ಪ್ಲೇಸ್ ದಿ ಸ್ಲೈಡ್ ಅಂತ ಹೇಳಿದ್ದಾರೆ. ನಾವು ಲೆಟ್ ಅಸ್ ಫೈಂಡ್ ಇಟ್. ಓಕೆ, ಸೊ ಈಗಾಗಲೇ ಮಾಡಿದ ಹಾಗೆ ನಮಗೆ ಬೇಕಾಗಿರುವಂಥದ್ದು ಎ ಸಿ. ದೇ ಹ್ಯಾವ್ ಗಿವನ್ ಅಸ್ ಎ ಬಿ. ಎ ಬಿ ಈಸ್ 3 ಮೀಟರ್. ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 3 ಮೀಟರ್. ಸೊ ಈಗ ನಮಗೆ ಬೇಕಾಗಿರುವಂಥದ್ದು ಎ ಸಿ, ರೈಟ್, ದಟ್ ಈಸ್ ಹೈಪೋಟೆನ್ಯೂಸ್. ಪರ್ಪೆಂಡಿಕ್ಯುಲರ್ ಎ ಬಿಯನ್ನು ಕೊಟ್ಟಿದ್ದಾರೆ. ಈ ಪರ್ಪೆಂಡಿಕ್ಯುಲರ್ ಮತ್ತು ಹೈಪೋಟೆನ್ಯೂಸನ್ನು ರಿಲೇಟ್ ಮಾಡುವಂಥದ್ದು ಸೈನ್ ಫಂಕ್ಷನ್. ಓಕೆ, ದಟ್ ಈಸ್ ಸೈನ್ ಥೀಟಾ. ಸೊ ಲೆಟ್ ಅಸ್ ರೈಟ್ ಸೈನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ಹೇಳಿದರೆ ಪಿ ಬೈ ಹೆಚ್. ಓಕೆ, ಸೈನ್ 60 ಡಿಗ್ರಿ ಪರ್ಪೆಂಡಿಕ್ಯುಲರ್ ಅಂದರೆ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಎ ಸಿ. ಸೊ ಸೈನ್ 60 ಡಿಗ್ರಿ ಟ್ರಿಗ್ನೋಮೆಟ್ರಿಕ್ ಟೇಬಲಿಂದ ಇಟ್ ಈಸ್ √3/2 ಇಸ್ ಈಕ್ವಲ್ ಟು ಎ ಬಿ ಅಂದರೆ 3 ಡಿವೈಡೆಡ್ ಬೈ ಎ ಸಿ. ಎ ಸಿಯನ್ನು ನಾವೀಗ ಫೈಂಡ್ ಮಾಡಬೇಕಾಗಿರುವಂಥದ್ದು. ಸೊ ಈಗ ಎ ಸಿ ವ್ಯಾಲ್ಯೂ ಬೇಕು, ಶಿಫ್ಟ್ ಮಾಡ್ಕೊಳ್ಳಿ. ಓಕೆ, ಎ ಸಿ ಇಸ್ ಈಕ್ವಲ್ ಟು ಎ ಸಿಯನ್ನು ನ್ಯೂಮರೇಟ್ರಿಗೆ ತಂದರೆ ಇಲ್ಲಿರುವಂತಹ 3 ಇನ್ನೊಂದು ಸೈಡಿನ ಡಿನಾಮಿನೇಟರ್ಗೆ ಬಂತು, ಹಾಗೆ 2 × 3. ಓಕೆ, ಸೊ ಎ ಸಿ ಇಸ್ ಈಕ್ವಲ್ ಟು 2 × 3 6/√3. ಸೊ ಇಲ್ಲಿ ಡಿನಾಮಿನೇಟರಲ್ಲಿ ರ್ಯಾಷನಲ್ ನಂಬರ್ ಇರಬೇಕು. ಓಕೆ, ಸೊ ಇಲ್ಲಿ ಇರ್ರ್ಯಾಷನಲ್ ನಂಬರ್ ಇರುವ ಕಾರಣ ಲೆಟ್ ಅಸ್ ರ್ಯಾಷನಲೈಸ್ ಇಟ್ ಬೈ ಮಲ್ಟಿಪ್ಲೈಯಿಂಗ್ ಬೈ √3. ಓಕೆ, ಸೊ 6 × √3 ಈಸ್ 6√3 ಡಿವೈಡೆಡ್ ಬೈ √3 × √3. √3 × √3 ಅಂದರೆ √3 ಸ್ಕ್ವೇರ್ಡ್ ಆಯಿತು. ಸೊ ಸ್ಕ್ವೇರ್ ಮತ್ತು ಸ್ಕ್ವೇರ್ಡ್ ಕ್ಯಾನ್ಸಲ್ ಆಗಿ ಉಳಿದಿರುವಂಥದ್ದು 3. ಸೊ √3 × √3 ಅಂದರೆ 3. ಸೊ 3 1s 3 2s. ಈಗ ಎ ಸಿ ಇಸ್ ಈಕ್ವಲ್ ಟು 2√3 ಮೀಟರ್. ಏನದು ಎ ಸಿ ಅಂದರೆ ಎ ಸಿ ಇಸ್ ದಿ ಲೆಂತ್ ಆಫ್ ದಿ ಸ್ಲೈಡ್. ಓಕೆ, ಸೊ ದೇರ್ ಫೋರ್ ಲೆಂತ್ ಆಫ್ ದಿ ಸ್ಲೈಡ್, length of the slide for elder children is equal to 2√3 meter. ಓಕೆ, ಸೊ ಈಗಾಗಲೇ ನಾವು ಯಂಗರ್ ಚಿಲ್ಡ್ರನ್ಸ್ಗೆ ಫೈಂಡ್ ಮಾಡಿದ್ವಿ. ಫಾರ್ ಏಜ್ ಬಿಲೋ 5 ವಿ ರಿಕ್ವೈರ್ 3 ಮೀಟರ್. ಹಾಗೆ ಇಲ್ಲಿ ಎಲ್ಡರ್ ಚಿಲ್ಡ್ರನ್ಗೆ ವಿ ನೀಡ್ 2√3 meter length slide. I will be stopping this video here. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ಉಳಿದಂತಹ ಎಕ್ಸಸೈಸ್ ಕ್ವೆಶನ್ಸನ್ನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಈಗ ಈ ವಿಡಿಯೋದಲ್ಲಿ ನಾವು ಕ್ವೆಶನ್ ನಂಬರ್ 1, 2 ಹಾಗೆ ಕ್ವೆಶನ್ ನಂಬರ್ 3 ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗಿದ್ದು, ಅದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ. ಏನಾದರೂ ಡೌಟ್ಸ್ ಇದ್ದಲ್ಲಿ, ಏನಾದರೂ ಕ್ವೆಶನ್ಸ್ ಇದ್ದಲ್ಲಿ, ಯು ಕ್ಯಾನ್ ಪೋಸ್ಟ್ ಯುವರ್ ಕ್ವೆಶನ್ಸ್ ಇನ್ ದಿ ಕಮೆಂಟ್ ಸೆಕ್ಷನ್ ರೈಟ್ ಬಿಲೋ ದಿಸ್ ವಿಡಿಯೋ. ಈ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆಶನ್ಸನ್ನು ಪೋಸ್ಟ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಬಿ ಹ್ಯಾಪಿ ಟು ಆನ್ಸರ್ ಯುವರ್ ಕ್ವೆಶನ್ಸ್. ಖಂಡಿತವಾಗಿ ಸಹ ನಾನು ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ. ಸೊ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಮುಂದೆ ಬರುವಂತಹ ವಿಡಿಯೋದ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕೂಡ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Stay connected, keep learning, take care, bye-bye.